Hello, hi, good morning everyone. My dear second PU students, this is the third video regarding to the accounting for partnership basic concepts, especially practical aspects, my dear students. Practical aspects na navu discuss ಮಾಡೋಣ. ಎಲ್ಲರೂ ಕಾನ್ಸಂಟ್ರೇಟ್ ಮಾಡಿ and moreover miss ಆಗೋಂಗಿಲ್ಲ. ಯಾಕೆ ಅಂದ್ರೆ ಹೋಮ್ ವರ್ಕ್ ಕೊಡ್ತಿದ್ದೀನಿ ಇವತ್ತು. ನಾನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತೀನಿ. ನೆಕ್ಸ್ಟ್ ಪ್ರಾಬ್ಲಮ್ 100% ನೀವು ಸಾಲ್ವ್ ಮಾಡಿ ನನಗೆ ವಾಟ್ಸ್ಆಪ್ ಮಾಡಿದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ನಾನು ಕಂಟಿನ್ಯೂ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಎಲ್ಲಾರು ಪ್ರಾಬ್ಲಮ್ ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಮೈ ಡಿಯರ್ ಸ್ಟೂಡೆಂಟ್ಸ್. ವಿ ಆರ್ ಗೋಯಿಂಗ್ ಟು ಸಾಲ್ವಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಿದೀವಿ. ಓಕೆನಾ? ಸೊ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್, ಇಟ್ ಈಸ್ ಅನ್ ಅಕೌಂಟ್ ಪ್ರಿಪೇರ್ಡ್ ಟು ಸಿಮಿಲರ್ಲಿ ಪ್ರಿಪೇರ್ ಆಸ್ ಎ profit and loss account to record the adjustments relating to the partners like interest on capital, partner's salary, partner's commission, partner's remuneration, profit or loss of appropriation account, right? Like interest on drawings, etc. It is an account prepared to find out profit or loss of appropriation, my dear students. It is an account prepared to find out profit or loss of appropriation. Such profit or loss of appropriation transferred to partners capital account in their profit sharing ratio, my dears. So now we are going to problem, my dear students. ಇಲ್ಲಿ problem ಇದೆ, ಕರೆಕ್ಟ್ ಆಗಿ ಕಾಣಿಸ್ತಿದೆ ಅನ್ಕೊಂಡಿದ್ದೀನಿ. ಪ್ರಾಬ್ಲಮ್ ಇಲ್ಲಿದೆ, ಕರೆಕ್ಟ್ ಆಗಿ ಕಾಣಿಸ್ತಿದೆ ಅನ್ಕೊಂಡಿದ್ದೀನಿ ಮೈ ಡಿಯರ್ ಸ್ಟೂಡೆಂಟ್ಸ್. ನೋಡಿ ಹೈಲೈಟ್ ಮಾಡ್ಕೊಂತೀನಿ ನಾನು ಪ್ರಾಬ್ಲಮ್ ನ. ಮೈ ಡಿಯರ್ ಸ್ಟೂಡೆಂಟ್ಸ್ ನೋಡ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲಿದೆ, ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು. ಸೊ ಡೋಂಟ್ ಬಿ ನೆಗ್ಲೆಕ್ಟ್, ಡೋಂಟ್ ಬಿ ಎಸ್ಕೇಪ್ ಫ್ರಮ್ ದ ಕ್ಲಾಸ್. ನೋಡ್ಕೊಳ್ಳಿ. ಫಸ್ಟ್, ರಾಹುಲ್ ಅಂಡ್ ರೋಹಿತ್ ಆರ್ ಪಾರ್ಟ್ನರ್ಸ್. ರಾಹುಲ್ ಮತ್ತು ರೋಹಿತ್ ಅನ್ನೋರು ಪಾರ್ಟ್ನರ್ಸ್ ಆಗಿದ್ದಾರೆ. ಹ್ಯಾವಿಂಗ್ ಕ್ಯಾಪಿಟಲ್ಸ್ ಆಫ್ 60,000 and 40,000 respectively. 60,000 and 40,000 my dear students. ಜ್ಞಾಪಕ ಇಟ್ಕೊಳ್ಳಿ, ರಾಹುಲ್ ಮತ್ತೆ ರೋಹಿತ್ ಅಂತಕ್ಕಂಥ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ. ಅವರಲ್ಲಿ ರಾಹುಲ್ 60,000 ಕ್ಯಾಪಿಟಲ್ ನ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ. ರೋಹಿತ್ 40,000 ಕ್ಯಾಪಿಟಲ್ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ. ಯಾವ ಡೇಟ್ಗೆ? 1/1/2019. 1/1/2019 ಗೆ ಇಬ್ರು ಪಾರ್ಟ್ನರ್ಸ್ 60,000 ಮತ್ತೆ 40,000 ಕ್ಯಾಪಿಟಲ್ ನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇದು ಕ್ಯಾಪಿಟಲ್. ದೇ ಶೇರ್ಡ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ವೆರಿ 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 ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್. 3:2 ರೇಷಿಯೋ ಅಂದ್ರೆ ಬರ್ತಕ್ಕಂತ ಪ್ರಾಫಿಟ್ ಅಥವಾ ಲಾಸ್ ಅನ್ನ ಇವರಿಬ್ರು 3:2 ರೇಷಿಯೋದಲ್ಲಿ ಡಿವೈಡ್ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ರಾಹುಲ್ಗೆ 3 ಶೇರ್ಸ್, ರೋಹಿತ್ಗೆ 2 ಶೇರ್ಸ್. ಮೈ ಡಿಯರ್, ವೆರಿ ಇಂಪಾರ್ಟೆಂಟ್. ರಾಹುಲ್ಗೆ 2 ಶೇರ್ಸ್, ರಾಹುಲ್ಗೆ 3 ಶೇರ್ಸ್, ರೋಹಿತ್ಗೆ 2 ಶೇರ್ಸ್. ಅಲ್ಲಿಗೆ ಟೋಟಲ್ ಶೇರ್ಸ್ ಎಷ್ಟಪ್ಪ ಇದ್ರಲ್ಲಿ? 5 ಶೇರ್ಸ್. 3 + 2 5. ಟೋಟಲ್ ನಾವು ಬರುವಂತ ಪ್ರಾಫಿಟ್ ನ 5 ಶೇರ್ ಮಾಡ್ಕೋಬೇಕು. 5ರಲ್ಲಿ 3 ಶೇರ್ ನ ರಾಹುಲ್ ಕೊಡ್ಬೇಕು, 2 ಶೇರ್ ನ ರೋಹಿತ್ ಕೊಡ್ಬೇಕಾಗುತ್ತೆ ಮೈ ಡಿಯರ್ಸ್. ದೆನ್ ಅಟ್ ದ ಎಂಡ್ ಆಫ್ ದ ಇಯರ್ 2019, ದೇರ್ ನೆಟ್ ಪ್ರಾಫಿಟ್, ಮೈ ಡಿಯರ್ಸ್, ದೇರ್ ನೆಟ್ ಪ್ರಾಫಿಟ್ 40,000. ಆ ವರ್ಷದ ಅಂದ್ರೆ 2019 ಎಲ್ಲ ಬಿಸ್ನೆಸ್ ಮಾಡಿದ್ರೆ ಅವ್ರ ಪ್ರಾಫಿಟ್ ಎಷ್ಟು ಬಂದಿದೆ ಅಂದ್ರೆ 40,000 ರೂಪಾಯಿ ಪ್ರಾಫಿಟ್ ಬಂದಿದೆ. 40,000 ದೇ ಆರ್ ದ ಪ್ರಾಫಿಟ್ ಅಟ್ ದ ಎಂಡ್ ಆಫ್ ದ ಅಕೌಂಟಿಂಗ್ ಇಯರ್. ಅಕಾರ್ಡಿಂಗ್ ಟು ಪಾರ್ಟ್ನರ್ಶಿಪ್ ಡೀಡ್, ಪಾಲುಗಾರಿಕಾ ಕರಾರು ಪತ್ರದ ಪ್ರಕಾರ ಅವ್ರಿಗೆ ಏನೇನು ಕೊಡ್ಬೇಕಾಗುತ್ತೆ ಅನ್ನೋದು ನೋಡ್ಕೋಬೇಕು ಮೈ ಡಿಯರ್ಸ್. ಈಗ ನೋಡ್ಕೊಳ್ಳಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5% ಪರ್ ಆನಮ್. P.A ಅಂದ್ರೆ ಪರ್ ಆನಮ್ ಅಂತ, ಪರ್ ಆನಮ್ ಅಂದ್ರೆ ಪರ್ ಇಯರ್ ಅಂತ, ಆನ್ಯುಯಲ್ ಅಂತ. ಒಂದು ವರ್ಷಕ್ಕೆ 5% ಇಂಟ್ರೆಸ್ಟ್ ಕೊಡ್ಬೇಕು. ಯಾವ್ದ್ರ ಮೇಲೆ? ಕ್ಯಾಪಿಟಲ್ಸ್ ಮೇಲೆ. ಎಷ್ಟಿದೆ ಕ್ಯಾಪಿಟಲ್ಸ್? ಇಲ್ಲಿದೆ ನೋಡಿ ಮೈ ಡಿಯರ್ಸ್. 60,000 ದೆನ್ 40,000. 60,000 40,000 ಕ್ಯಾಪಿಟಲ್ ಇದೆ. ಆ ಕ್ಯಾಪಿಟಲ್ಸ್ ಮೇಲೆ ಅವ್ರಿಗೆ ಏನ್ ಮಾಡ್ಬೇಕು? ಇಂಟ್ರೆಸ್ಟ್ 5% ಕೊಡ್ಬೇಕಾಗುತ್ತೆ. ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್ ಏನೇನಿದ್ರೆ, ರಾಹುಲ್ ಈಸ್ ಅಲೌಡ್ ಎ ಆನ್ಯುಯಲ್ ಕಮಿಷನ್ ಆಫ್ ₹10,000. ಸೊ ರಾಹುಲ್ಗೆ ಏನಾಗ್ತಿದೆ? ರಾಹುಲ್ಗೆ 10,000 rupees ಒಂದು ವರ್ಷಕ್ಕೆ ಕಮಿಷನ್ ಕೊಡ್ತಾ ಇದ್ದಾರೆ. 10,000 rupees ಒಂದು ವರ್ಷಕ್ಕೆ. ಟೆನ್ಷನ್ ಇಲ್ಲ, ತಿಂಗಳಿಗೆ ಕೊಟ್ಟಿದ್ರೆ ನಾವು ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಮೈ ಡಿಯರ್ಸ್. ಇಲ್ಲಿ ಅವರೇ ಹೇಳ್ಬಿಟ್ಟಿದ್ದಾರೆ ಪರ್ ಇಯರ್. ಅಲೌಡ್ ಆನ್ಯುಯಲ್ ಅಂತ ಕೊಟ್ಟಿದ್ದಾರೆ ನೋಡಿ ಮೈ ಡಿಯರ್ಸ್. ಇಲ್ಲಿದೆ ಆನ್ಯುಯಲ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿಮ್ಗೆ ಟೆನ್ಷನ್ ಇಲ್ಲ, ಒಂದು ವರ್ಷಕ್ಕೆ ಅವ್ರಿಗೆ 10,000 ರೂಪಾಯಿ ಕಮಿಷನ್ ನ ಕೊಡ್ತಾ ಇದ್ದಾರೆ. ಯಾರಿಗೆ? ರಾಹುಲ್ಗೆ. ಅರ್ಥ ಆಗ್ತಾ ಇದೆಯಾ? ನೋಡ್ತಾನೆ ಇದ್ರೆ ನೆಕ್ಸ್ಟ್
ನೆಕ್ಸ್ಟ್ ನೋಡ್ಕೊಳ್ಳಿ, ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಇಯರ್ ರಾಹುಲ್ ವಿತ್ ಡ್ರಾ ₹6,000 ಅಂಡ್ ರೋಹಿತ್ ವಿತ್ ಡ್ರಾನ್ ₹8,000. ಮೈ ಡಿಯರ್ಸ್, ಇದು ಡ್ರಾಯಿಂಗ್ಸ್. ಡ್ರಾಯಿಂಗ್ಸ್ ಅಂದ್ರೆ ಏನು? ಫಸ್ಟ್ PUC ಅಲ್ಲಿ ಡಿಸ್ಕಸ್ ಮಾಡಿರ್ತೀರ ಮೈ ಡಿಯರ್ ಸ್ಟೂಡೆಂಟ್ಸ್. ಡ್ರಾಯಿಂಗ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಮನಿ withdrawn by the partner from the business for personal use. ಪಾರ್ಟ್ನರ್ ಏನಾದ್ರೂ ಬಿಸ್ನೆಸ್ ಅಲ್ಲಿ ಇರುವಂತ ಅಮೌಂಟ್ ನ ಪರ್ಸನಲ್ ಗೆ ಯೂಸ್ ಮಾಡ್ಕೊಂಡ್ರೆ ಅದನ್ನ ಡ್ರಾಯಿಂಗ್ಸ್ ಅಂತ ಕರಿತೀವಿ. ಅಷ್ಟೇ, ಡ್ರಾಯಿಂಗ್ಸ್ ಅಷ್ಟೇ. ರಾಹುಲ್ ಡ್ರಾಯಿಂಗ್ 6,000, ರೋಹಿತ್ ಡ್ರಾಯಿಂಗ್ಸ್ 8,000 ಇದೆ ಮೈ ಡಿಯರ್ಸ್. ಪರ್ಸನಲ್ ಯೂಸ್. ಇಂಟ್ರೆಸ್ಟ್ ಆನ್ ಸೇಮ್ ಬೀಯಿಂಗ್ ಮೈ ಡಿಯರ್ಸ್, ಹೈಲೈಟ್ ಮಾಡ್ತೀನಿ ನೋಡಿ. ಇಂಟ್ರೆಸ್ಟ್ ಆನ್ ಸೇಮ್ ಬೀಯಿಂಗ್ ಹೈಲೈಟ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಆನ್ ಸೇಮ್ ಬೀಯಿಂಗ್ ಕಾಣಿಸ್ತಿದ್ಯಾ? ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ಯಾ ಇಲ್ರಿ? ಹೇಳಿ ಮತ್ತೆ, ಕಾಣಿಸ್ತಿದ್ಯಾ? ಇಂಟ್ರೆಸ್ಟ್ ಆನ್ ದ ಸೇಮ್ ಬೀಯಿಂಗ್ ಅಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಇದರ ಅರ್ಥ ಮೈ ಡಿಯರ್ಸ್. ಒನ್ಸ್ ಅಗೇನ್, ಇಂಟ್ರೆಸ್ಟ್ ಆನ್ ದ ಸೇಮ್ ಬೀಯಿಂಗ್ ಅಂದ್ರೆ ಅದರ ಮೇಲೆ ಇಂಟ್ರೆಸ್ಟ್. ಯಾವುದರ ಮೇಲೆ? ಡ್ರಾಯಿಂಗ್ಸ್ ಮೇಲೆ ಇಂಟ್ರೆಸ್ಟ್. ಹಾಗಾದ್ರೆ ಏನದು? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಮೈ ಡಿಯರ್ಸ್, ಜ್ಞಾಪಕ ಇಟ್ಕೊಳ್ಳಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 400 and 600 respectively. 400 and 600 respectively, my dear students. Idu interest on drawings, my dears. Interest on drawings esto 400 and 600. Next point, Rohit annual salary 6,000. ನೋಡಿ my dears, highlight ಮಾಡ್ತಿದ್ದೀನಿ. annual salary ಅಂದ್ರೆ ಒಂದು ವರ್ಷಕ್ಕೆ ಅವನಿಗೆ ಎಷ್ಟು ಸ್ಯಾಲರಿ ಕೊಡ್ತಾ ಇದ್ದಾರೆ ಅಂದ್ರೆ 6,000 rupees ಕೊಡ್ತಾ ಇದ್ದಾರೆ. ಮಂತ್ ಗಾದ್ರೆ ನಾವು ತಲೆ ಕೆಡಿಸ್ಕೋಬೇಕು ಮೈ ಡಿಯರ್ಸ್. ಇಲ್ಲಿ ಆನ್ಯುವಲ್ ಆಗಿರೋದ್ರಿಂದ ಏನು ಇಲ್ಲ. ಒಂದು ವರ್ಷಕ್ಕೆ ಸ್ಯಾಲರಿ 6,000 ಯಾರು ಕೊಡ್ತಾ ಇದ್ದಾರೆ? ರೋಹಿತ್ಗೆ. ಒಂದು ವರ್ಷಕ್ಕೆ ಕಮಿಷನ್ 10,000 ಯಾರು ಕೊಡ್ತಾ ಇದ್ದಾರೆ? ರಾಹುಲ್ಗೆ. ರಾಹುಲ್ ಮತ್ತೆ ರೋಹಿತ್ ಇಬ್ಬರು ಪಾರ್ಟ್ನರ್ಸ್. ಸ್ಟೋರಿ ಕೇಳಿಸ್ಕೊಳ್ಳಿ ಮೈ ಡಿಯರ್ಸ್. ಫಸ್ಟ್ ಪ್ರಾಬ್ಲಮ್ ಆಗಿರೋದು ಸ್ಟೋರಿ ಹೇಳ್ಬಿಡ್ತೀನಿ ನೋಡಿ. ರಾಹುಲ್ ಮತ್ತೆ ರೋಹಿತ್ ಅನ್ನೋರು ಇಬ್ರು ಪಾರ್ಟ್ನರ್ಸ್. ಅವರು 60,000 ರಾಹುಲ್, 40,000 ರೋಹಿತ್ ಬಂಡವಾಳವನ್ನ ಪಾರ್ಟ್ನರ್ಶಿಪ್ ಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಆಸ್ ಎ ಕ್ಯಾಪಿಟಲ್. ಅವ್ರು ಮೊದಲೇ ಡಿಸೈಡ್ ಮಾಡ್ಕೊಂಡಿದ್ದಾರೆ ಏನಂತ, ಏನೇ ಪ್ರಾಫಿಟ್ ಅಥವಾ ಲಾಸ್ ಬಂದ್ರು 3:2 ರೇಷಿಯೋದಲ್ಲಿ ಡಿವೈಡ್ ಮಾಡ್ಕೊಳ್ಳೋಣ. ಅಂದ್ರೆ 5 ಶೇರ್ ಮಾಡ್ಬೇಡ. 5ರಲ್ಲಿ 3 ಶೇರು ರಾಹುಲ್ಗೆ, 2 ಶೇರು ರೋಹಿತ್ಗೆ. ಸೊ ಬಿಸ್ನೆಸ್ ಮಾಡಿದ್ದಾರೆ ಮೈ ಡಿಯರ್ಸ್. ಮಾಡಿದ್ರೆ ಲಾಸ್ಟ್ ಪ್ರಾಫಿಟ್ ಅವ್ರಿಗೆ ಎಷ್ಟು ಬಂದಿದೆ ಅಂದ್ರೆ 40,000 ರೂಪಾಯಿ ಬಂದಿದೆ. 40,000 ದೇ ಆರ್ ದ ಪ್ರಾಫಿಟ್ ಅಟ್ ದ ಎಂಡ್ ಆಫ್ ಅಕೌಂಟಿಂಗ್ ಇಯರ್. ಸೊ ಅದ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ಸ್ ಕೆಲವು ಕೊಟ್ಟಿದ್ದಾರೆ. ಇವೆಲ್ಲ ಅಡ್ಜಸ್ಟ್ ಮಾಡಿ ಅಂತ. ಏನೇನು ಅಡ್ಜಸ್ಟ್ ಮಾಡ್ಬೇಕು ನಾವು? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5%. ಅವ್ರ ಕ್ಯಾಪಿಟಲ್ ಮೇಲೆ 5% ಮಾಡ್ಕೋಬೇಕು. ಎಷ್ಟು ಬಂದ್ರೆ ಅಷ್ಟು. ರಾಹುಲ್ ಕಮಿಷನ್ 10,000 per annum. ಒಂದು ವರ್ಷಕ್ಕೆ ಅವ್ರು 10,000 ಕಮಿಷನ್ ತಗೊಂತಾ ಇದ್ರೆ ಆ 10,000 ಕೊಡ್ಬೇಕು. ಡ್ರಾಯಿಂಗ್ಸ್ 6,000, 8,000. ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಲ್ಲಿ ಇವು ಬರಲ್ಲ. ಯಾವ್ದು ಬರಲ್ಲ ಮೈ ಡಿಯರ್ಸ್? ಜ್ಞಾಪಕ ಇಟ್ಕೊಳ್ಳಿ, ಡ್ರಾಯಿಂಗ್ಸ್ ಬರೋದಿಲ್ಲ. ಡ್ರಾಯಿಂಗ್ಸ್ ಅಂತಕ್ಕಂಥದ್ದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರಲ್ಲ. ಅದಕ್ಕೆ ಕಲರ್ ತೆಗಿತಾ ಇದ್ದೀನಿ. ಡ್ರಾಯಿಂಗ್ಸ್ ಬರಲ್ಲ. ದೆನ್ ಇಂಟ್ರೆಸ್ಟ್ ಆನ್ ದ ಸೇಮ್ ಬೀಯಿಂಗ್ ಅಂದ್ರೆ ಅದ್ರ ಮೇಲೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 400, 600 ವೆರಿ ಇಂಪಾರ್ಟೆಂಟ್ ಬರುತ್ತೆ. ದೆನ್ ರೋಹಿತ್ಗೆ ಒಂದು ವರ್ಷಕ್ಕೆ ಸ್ಯಾಲರಿ 6,000 ಕೊಡ್ತಾ ಇದ್ದಾರೆ. ಪ್ರಿಪೇರ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ನೀವೇನ್ ಮಾಡ್ಬೇಕು? ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕಾಗುತ್ತೆ ಮೈ ಡಿಯರ್ ಸ್ಟೂಡೆಂಟ್. ಕ್ವಶನ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊಲ್ಯೂಷನ್ ಬೇಡ್ರಿ, ನಾನು ಹೇಳ್ಕೊಡ್ತೀನಿ. ಕ್ವಶನ್ ಅರ್ಥ ಆಗಿದೆಯೇನ್ರಿ? ಅರ್ಥ ಆಗಿದ್ಯಾ? ರಾಹುಲ್ ರೋಹಿತ್ 60,000, 40,000 ಇನ್ವೆಸ್ಟ್ಮೆಂಟ್, 3:2 ಅವರ ರೇಷಿಯೋ. ಪ್ರಾಫಿಟ್ 40,000 ಬಂದಿದೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5% ಕೊಡಬೇಕು. ರಾಹುಲ್ಗೆ ಕಮಿಷನ್ 10,000 ಕೊಡಬೇಕು ವರ್ಷಕ್ಕೆ. ಅವರ ಡ್ರಾಯಿಂಗ್ಸ್ ನಮಗೆ ಬೇಕಾಗಿಲ್ಲ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 400, 600 ಇದೆ. ಅಂದ್ರೆ ರಾಹುಲ್ದು 400, ರೋಹಿತ್ದು 600 ಇದೆ. ಮತ್ತೆ ರೋಹಿತ್ಗೆ ಆನ್ಯುಯಲಿ ಸ್ಯಾಲರಿ ಅಂತ ನಾವು 6,000 rupees ನ ಕೊಡಬೇಕಾಗುತ್ತೆ. ಇಷ್ಟು ಪ್ರಾಬ್ಲಮ್ ಐಡಿಯಾಸ್. ಈಗ ಸೊಲ್ಯೂಷನ್ ಮಾಡೋಣವಾ? ಶಾಲ್ ಐ ಗೋ ಫಾರ್ ಸೊಲ್ಯೂಷನ್? yes or no? tell me yes or no. shall I go for preparation of profit and loss appropriation account? okay done my dears. ಫಾರ್ಮೆಟ್ ಬಂದ್ಬಿಡ್ತಿದ್ದೀನಿ. ಫಸ್ಟ್ ಫಾರ್ಮೆಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ಫಾರ್ಮೆಟ್ ನೋಡಿ. ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆಸ್ ಆನ್ 31/12/2019, end of the accounting date my dears. particulars amount rupees my dears. particulars amount rupees my dear students. dr cr ಹಾಕೋಬೇಕು ಮೈ ಡಿಯರ್ಸ್. ಜ್ಞಾಪಕ ಇಟ್ಕೊಳ್ಳಿ, dr ಮತ್ತೆ cr ಹಾಕೋಬೇಕು. ನೀವೇ dr cr ಹಾಕೋಬೇಕಾಗುತ್ತೆ. ರೈಟ್. ಫಾರ್ಮೆಟ್ ಕಾಣಿಸ್ತಾ ಇದೆಯಾ?
ಫಾರ್ಮೆಟ್ ಕಾಣಿಸ್ತಾ ಇದೆಯಾ? ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆಸ್ ಆನ್ 31/12/2019 ಎಂಡ್ ಡೇಟ್ ಗೆ ಪ್ರಿಪೇರ್ ಮಾಡ್ತೀವಿ. ಲೆಡ್ಜರ್ ಅಕೌಂಟ್ ಆಗಿರೋದ್ರಿಂದ ಪರ್ಟಿಕ್ಯುಲರ್ಸ್ ಅಮೌಂಟ್ ರುಪೀಸ್ ಡೆಬಿಟ್ ಸೈಡ್, ಪರ್ಟಿಕ್ಯುಲರ್ಸ್ ಅಮೌಂಟ್ ರುಪೀಸ್ ಕ್ರೆಡಿಟ್ ಸೈಡ್. ಓಕೆನಾ? ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಡಿಆರ್ ಹಾಕೊಳ್ಳಿ ನೀವು. ಈಗ ನೋಡಿ ಮೈ ಡಿಯರ್ಸ್, ಒನ್ ಬೈ ಒನ್ ನಾನು ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ಇಷ್ಟೇ ಫಾರ್ಮೆಟ್ ಮೈ ಡಿಯರ್ಸ್. ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡಿ. ಇನ್ನೊಂದು ಪ್ರಾಬ್ಲಮ್ ನಿಮ್ಗೆ ಹೋಮ್ ವರ್ಕ್ ಇರುತ್ತೆ. ಆ ಪ್ರಾಬ್ಲಮ್ ನ ರಫ್ ನೋಟ್ ಅಲ್ಲಿ ಸಾಲ್ವ್ ಮಾಡಿ ನನಗೆ ವಾಟ್ಸ್ಆಪ್ ಮಾಡಬೇಕು ಗ್ರೂಪ್ ಅಲ್ಲಿ. ಎಲ್ಲಾರು ದಯವಿಟ್ಟು ಕಾಪಿ ಮಾಡಬೇಡಿ. ಯಾಕೆಂದ್ರೆ ನೀವು ಸಾಲ್ವ್ ಮಾಡ್ತಿದ್ದೀರಾ ಇಲ್ಲ ಅಂತ ಚೆಕ್ ಮಾಡುವಂತ ಅವಕಾಶ ನಮ್ಗೆ ಈಗಿಲ್ಲ. ಸೊ ನಿಮ್ಮ ಆತ್ಮಸಾಕ್ಷಿಯಾಗಿ ನೀವೇನ್ ಮಾಡ್ಬೇಕಾಗುತ್ತೆ? ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು. ಯಾರೋ ಕಳ್ಸಿರೋದನ್ನ ನೋಡಿ ಬರ್ದ್ಬಿಟ್ಟು ಮತ್ತೆ ಕಳಿಸ್ಬೇಡಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲಿ ಕೇಳಿ, ಇನ್ನೊಂದ್ಸಲಿ ಈ ಪ್ರಾಬ್ಲಮ್ ಎಕ್ಸ್ಪ್ಲೈನ್ ಮಾಡಬಹುದು. ಅದನ್ನ ನೀಡಿಲ್ಲ ಯಾಕಂದ್ರೆ ಇನ್ನೊಂದ್ಸಲಿ ವಿಡಿಯೋ ನೀವೇ ನೋಡ್ಕೊಂಡ್ರೆ ಅರ್ಥ ಆಗುತ್ತೆ. ಓಕೆನಾ? ನೋಡಿ ಮೈ ಡಿಯರ್ಸ್, ಫಸ್ಟ್ ನಾವು ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡ್ಕೊಂಡ್ಬಿಡ್ಬೇಕು. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಮೈ ಡಿಯರ್ ಸ್ಟೂಡೆಂಟ್ಸ್. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಏನ್ ಬರೀತೀರಾ ಇದರಲ್ಲಿ ಅಂದ್ರೆ ನೆಟ್ ಪ್ರಾಫಿಟ್ ಬರೀತೀರಾ ಮೈ ಡಿಯರ್ಸ್. ನೆಟ್ ಪ್ರಾಫಿಟ್, ನೆಟ್ ಪ್ರಾಫಿಟ್ ಎಷ್ಟು ಬಂದಿದೆ ಪ್ರಾಬ್ಲಮ್ ಅಲ್ಲಿ? ಪ್ರಾಬ್ಲಮ್ ಅಲ್ಲಿ ಇಲ್ಲಿರುತ್ತೆ ನೋಡಿ ಮೈ ಡಿಯರ್ಸ್. ನೆಟ್ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ 40,000 ಇದೆ ಮೈ ಡಿಯರ್ಸ್. ಇಲ್ಲಿ 40,000 ತಗೊಂಡಿದ್ದೀನಿ. ಕ್ಲಿಯರಾ? ಫಸ್ಟ್ ಇದು ಬರಿಬೇಕು. ಫಸ್ಟ್ ಕ್ರೆಡಿಟ್ ಸೈಡ್ ಸ್ಟಾರ್ಟ್ ಮಾಡಬೇಕು. So while preparing the profit and loss account, we will be start with the credit side. Right? So credit side net profit balance 40,000 rupees. Clear? ಅಷ್ಟೇ ಬರೆದು ಬಿಡ್ರಿ. ಈಗ ಇನ್ನೊಂದೇ ಒಂದು ಬರುತ್ತೆ ಮೈ ಡಿಯರ್ಸ್. ಕ್ರೆಡಿಟ್ ಸೈಡ್ ಎರಡೇ ಕಂಟೆಂಟ್ ಬರೋದು. ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮೈ ಡಿಯರ್ಸ್. ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮೈ ಡಿಯರ್ಸ್. ಎಲ್ಲಿ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ? ಇಲ್ಲಿ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಸೇಮ್ ಬೀಯಿಂಗ್ ಅಂತ ಕೊಟ್ಟಿದ್ದಾರೆ ನೋಡಿ. ಇಂಟ್ರೆಸ್ಟ್ ಆನ್ ಸೇಮ್ ಬೀಯಿಂಗ್ ಅಂತ ಕೊಟ್ಟಿದ್ದಾರೆ. 400 and 600. 400 and 600 ಅದನ್ನ ತಗೊಂಡಿದ್ದೀನಿ ಮೈ ಡಿಯರ್ಸ್. ಇಂಡಿವಿಜುವಲ್ ಆಗಿ ತಗೊಂಡಿದ್ದೀನಿ. ರಾಹುಲ್ 400, ರೋಹಿತ್ 600, ಟೋಟಲ್ 1000 ಮೈ ಡಿಯರ್ಸ್. ಟೋಟಲ್ 1000. ಕ್ಲಿಯರಾ? ಎರಡೇ ಬರೋದು ಡೆಬಿಟ್ ಸೈಡ್. ಡೆಬಿಟ್ ಸೈಡ್ ಎರಡೇ ಬರೋದು. ಒಂದು ನೆಟ್ ಪ್ರಾಫಿಟ್, ಒಂದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇದ್ರೆ ಪ್ರಾಬ್ಲಮ್ ಅಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ತಗೊಳ್ಳಿ, ಇಲ್ಲ ಅಂದ್ರೆ ತಗೋಬೇಡಿ. ನೆಟ್ ಪ್ರಾಫಿಟ್ ಅಂತೂ ಎಲ್ಲಾ ಪ್ರಾಬ್ಲಮ್ ಅಲ್ಲೂ ಕಂಪಲ್ಸರಿ ಇದ್ದೇ ಇರುತ್ತೆ. ಕ್ಲಿಯರಾ? ಅಲ್ಲಿಗೆ ಕ್ರೆಡಿಟ್ ಸೈಡ್ ಮುಗ್ದೋಯ್ತು ಮೈ ಡಿಯರ್ಸ್. ಕ್ರೆಡಿಟ್ ಸೈಡ್ ಕಂಪ್ಲೀಟ್. ಡೆಬಿಟ್ ಸೈಡ್ ಬರೋಣ ನೋಡಿ. ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ನೋಡ್ತಾ ಇದ್ದೀರಾ? ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದಾಗ ರಾಹುಲ್ ಕ್ಯಾಪಿಟಲ್ ಎಷ್ಟಿದೆ? 60,000 ಇದೆ. ರೋಹಿತ್ ಕ್ಯಾಪಿಟಲ್ ಎಷ್ಟಿದೆ? 40,000 ಇದೆ. ಅದನ್ನ ನಾನು ಏನ್ ಮಾಡಿದೀನಿ ನೋಡಿ ಮೈ ಡಿಯರ್ಸ್. 5% ಅಂತ ಹೇಳಿದ್ದಾರೆ. ಇಂಟ್ರೆಸ್ಟ್ ಆನ್ ಇಲ್ಲಿದೆ ನೋಡಿ ಮೈ ಡಿಯರ್ಸ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5% ಹೇಳಿದ್ದಾರೆ. ಕ್ಯಾಪಿಟಲ್ಸ್ ಇಲ್ಲಿದೆ 60,000, 40,000 ಇಲ್ಲಿದೆ. ಇಂಟ್ರೆಸ್ಟ್ ಪರ್ಸೆಂಟೇಜ್ 5% ಇಲ್ಲಿದೆ. ಕರೆಕ್ಟಾ? ಸೊ ಹಾಗಾಗಿ ನಾನು ಏನ್ ಮಾಡಿದೀನಿ ಇಲ್ಲಿ 60,000 ಇಂಟು 5/100 ಮಾಡ್ಕೊಂಡ್ರೆ 3,000 ಬರುತ್ತೆ. ಯಾರ್ದಿದು? ರಾಹುಲ್. ರೋಹಿತ್ದು 40,000 ಕ್ಯಾಲ್ಸಿಯಲ್ ಮಾಡ್ಕೊಳ್ಳಿ ಪರವಾಗಿಲ್ಲ. 5/100 ಮಾಡ್ಕೊಂಡ್ರೆ 2,000 rupees ಬರುತ್ತೆ. ಅಲ್ಲಿಗೆ 3,000 ಪ್ಲಸ್ 2,000 ಟೋಟಲ್ 5,000 ತಗೊಂಡಿದ್ದೀನಿ ಮೈ ಡಿಯರ್ಸ್. 5,000 ದಟ್ ಈಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಸ್ ಆಫ್ ಬೋತ್ ದ ಪಾರ್ಟ್ನರ್ಸ್ ರಾಹುಲ್ ಅಂಡ್ ರೋಹಿತ್. ಇಬ್ಬರದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡಿ ತಗೊಂಡಿದ್ದೀನಿ ಔಟರ್ ಕಾಲಮ್. ನೆಕ್ಸ್ಟ್ ರಾಹುಲ್ಸ್ ಆನ್ಯುಯಲ್ ಕಮಿಷನ್. ರಾಹುಲ್ಸ್ ಆನ್ಯುಯಲ್ ಕಮಿಷನ್ ಮೈ ಡಿಯರ್ಸ್. ಎಷ್ಟಿದೆ ರಾಹುಲ್ ಆನ್ಯುಯಲ್ ಕಮಿಷನ್? ಕೊಟ್ಟಿರ್ತಾರೆ ನೋಡಿ ಮೈ ಡಿಯರ್ಸ್. ರಾಹುಲ್ ಈಸ್ ಅಲೌಡ್ ಆನ್ಯುಯಲ್ ಕಮಿಷನ್ 10,000. ಅದನ್ನ ಡೈರೆಕ್ಟ್ ತಗೊಂಡಿದ್ದೀನಿ ಮೈ ಡಿಯರ್ಸ್. ಯಾಕಂದ್ರೆ ರಾಹುಲ್ ಮಾತ್ರ ಸಂಬಂಧಪಟ್ಟಿರೋದ್ರಿಂದ ಇಲ್ಲ ರಾಹುಲ್ ಅಂತ ಹಾಕಿದ್ದೀನಿ. ರಾಹುಲ್ಸ್ ಆನ್ಯುಯಲ್ಸ್ ಕಮಿಷನ್ 10,000 ತಗೊಂಡಿದ್ದೀನಿ ಮೈ ಡಿಯರ್ಸ್. ನೆಕ್ಸ್ಟ್ ಯಾವ್ದು ತಗೊಂಡಿದ್ದೀನಿ? ರೋಹಿತ್ ಆನ್ಯುಯಲ್ ಸ್ಯಾಲರಿ ತಗೊಂಡಿದ್ದೀನಿ ಮೈ ಡಿಯರ್ಸ್. ಲಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಲಾಸ್ಟ್ ಅಲ್ಲಿ ರೋಹಿತ್ ಆನ್ಯುಯಲ್ ಸ್ಯಾಲರಿ 6,000. ಆ 6,000 ನ ತಗೊಂಡಿದ್ದೀನಿ ಮೈ ಡಿಯರ್ಸ್. ಇಷ್ಟೇ ಇರೋದು ಕಂಟೆಂಟ್. ಇಷ್ಟೇ ಇರೋದು. ಏನೇನ್ ತಗೊಂಡಿದೀವಿ ಮೈ ಡಿಯರ್ಸ್ ನೋಡಿ. ಇಷ್ಟೇ ಕಾಣಿಸ್ತಿದ್ಯಾ ಸ್ಕ್ರೀನ್ ಕಾಣಿಸ್ತಿದ್ಯಾ? ನೋಡ್ಕೊಳ್ಳಿ ನೋಡಿ. ಇವು ಇನ್ಕಮ್ಸ್. ನೆಟ್ ಪ್ರಾಫಿಟ್ ಬಂದಿದೆ 40,000 ತಗೊಂಡಿದ್ದೀನಿ. ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಏನ್ ನಾನು ಮಾಡಿಲ್ಲ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅವರೇ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. 400, 600 ಟೋಟಲ್ ಮಾಡಿ 1,000 ತಗೊಂಡಿದ್ದೀನಪ್ಪ. ಈ ಟೋಟಲ್ ಮಾಡೋದು ಬರಲ್ಲೇನಪ್ಪ ನಿಮ್ಗೆ? 400 ಪ್ಲಸ್ 600 ಎಷ್ಟಾಗುತ್ತೆ? 1,000 ಆಗುತ್ತೆ. ತಗೊಂಡಿದ್ದೀನಿ ಅಷ್ಟೇ. ಕ್ರೆಡಿಟ್ ಸೈಡ್ ಮುಗ್ದೋಯ್ತು ಮೈ ಡಿಯರ್ಸ್. ಕ್ರೆಡಿಟ್ ಸೈಡ್ ಕ್ಲಿಯರ್. ಡೆಬಿಟ್ ಸೈಡ್ ಬಂದಾಗ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಅವರ ಕ್ಯಾಪಿಟಲ್ ಮೇಲೆ 5% ಇಂಟ್ರೆಸ್ಟ್ ಕೊಡಿ ಅಂತ ಹೇಳಿದ್ದಾರೆ. ರಾಹುಲ್ದು 60,000 ಕ್ಯಾಪಿಟಲ್ ಇದೆ. 5% ಕೊಟ್ರೆ 3,000 ಬರುತ್ತೆ. ರೋಹಿತ್ದು 40,000 ಕ್ಯಾಪಿಟಲ್ ಇದೆ. ಅದ್ರ ಮೇಲೆ 5% ಕ್ಯಾಲ್ಸಿಯಲ್ ಮಾಡಿ 2,000 ಬರುತ್ತೆ. ಅಲ್ಲಿಗೆ 3,000 ಪ್ಲಸ್ 2,000 5,000 ಆಯ್ತಪ್ಪ. ಕ್ಯಾಲ್ಕುಲೇಟ್ ಮಾಡ್ಕೊಂಡೆ. ಇದು ಕ್ಯಾಲ್ಕುಲೇಟ್ ಮಾಡ್ಕೊಂಡಿರೋದು ನಾನು. ರಾಹುಲ್ಸ್ ಆನ್ಯುಯಲ್ ಕಮಿಷನ್ ಡೈರೆಕ್ಟ್ ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾರೆ. ಯಾವುದೇ ಕ್ಯಾಲ್ಕುಲೇಷನ್ ಮಾಡಂಗಿಲ್ಲ. 10,000 ತಗೊಂಡಿದ್ದೀನಿ ಮೈ ಡಿಯರ್ಸ್. ದೆನ್
ರೋಹಿತ್ಸ್ ಆನ್ಯುಯಲ್ ಸ್ಯಾಲರಿ ಪ್ರಾಬ್ಲಮ್ ಅಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಮೈ ಡಿಯರ್ಸ್ 6000 ತಗೊಂಡಿದೀನಿ. ಇಷ್ಟೇ ನಾನು ಮಾಡಿರೋದು. ಈಗ ಇಷ್ಟೇ ನಾವು ಎಂಟ್ರಿ ಮಾಡ್ಬೇಕಾರೋದು. ಅಲ್ಲಿಗೆ ಒಂದು ಜ್ಞಾಪಕ ಇಟ್ಕೊಳ್ಳಿ ಮೈ ಡಿಯರ್ ಸ್ಟೂಡೆಂಟ್ಸ್, ಒಂದು ಜ್ಞಾಪಕ ಇಟ್ಕೊಳ್ಳಿ. ನೋಡಿ ಇಲ್ಲಿ ಡ್ರಾಯಿಂಗ್ಸ್ ಇದೆ, ಡ್ರಾಯಿಂಗ್ಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಲ್ಲಿ ಬರೋಲ್ಲ. ಡ್ರಾಯಿಂಗ್ಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಲ್ಲಿ ಬರೋಲ್ಲ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮಾತ್ರ ಬರುತ್ತೆ, ತಗೊಂಡಿದೀನಿ. ಈಗ ಏನ್ ಮಾಡ್ಬೇಕು ಗೊತ್ತಾ ನೀವು? ಪ್ರಾಬ್ಲಮ್ ಎಲ್ಲ ಕಾಣಿಸ್ತಿದೆ ಅನ್ಕೊಳ್ಳಿ. ಈಗ ಇಷ್ಟಿದೆ ಪ್ರಾಬ್ಲಮ್. ಈಗ ಏನ್ ಮಾಡ್ಬೇಕು ಅಂದ್ರೆ ನೀವು ಮೈ ಡಿಯರ್ಸ್, ಯಾವ ಸೈಡ್ ಜಾಸ್ತಿ ಅಮೌಂಟ್ ಇದೆ ಅದನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಯಾವ ಸೈಡ್ ಜಾಸ್ತಿ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ಇಲ್ಲಿ 40,000 ಪ್ಲಸ್ 1,000 41,000 ಇದೆ ಕ್ರೆಡಿಟ್ ಸೈಡ್. ಡೆಬಿಟ್ ಸೈಡ್ ಎಷ್ಟಿದೆ? 5,000 10,000 6,000. ಇದಲ್ಲ, ಇದು 20,000 ತಗೋಬೇಡಿ. ಅಲ್ಲಿಗೆ ಎಷ್ಟಾಯ್ತು? 5 ಪ್ಲಸ್ 10 15 15 ಪ್ಲಸ್ 6 21,000 ಆಯ್ತು. ಅಲ್ಲಿಗೆ ಜಾಸ್ತಿ ಯಾವ್ದಿದೆ? ಕ್ರೆಡಿಟ್ ಸೈಡ್ ಇದೆ ಮೈ ಡಿಯರ್ಸ್. ಫಸ್ಟ್ ಇಯರ್ ಅಲ್ಲಿ ಲೆಡ್ಜರ್ ಅಕೌಂಟ್ ಮಾಡಿರ್ತೀರಲ್ವಾ, ಆ ತರ ನೋಡಿ ಮೈ ಡಿಯರ್ಸ್. 41,000 ಹೈಯರ್ ಇರೋದ್ರಿಂದ ಫುಲ್ ಪ್ರಾಬ್ಲಮ್ ಕಾಣಿಸ್ತಿದೆ ನೋಡಿ ಮೈ ಡಿಯರ್ಸ್. ಫುಲ್ ಪ್ರಾಬ್ಲಮ್ ಈಗ ಕಾಣಿಸ್ತಿದೆ ನೋಡಿ. ಕ್ರೆಡಿಟ್ ಸೈಡ್ 41,000 ಇದೆ. ಆ 41,000 ನ ಕ್ರೆಡಿಟ್ ಸೈಡ್ ಫಸ್ಟ್ ಬರ್ತಿದ್ದೀನಿ. ಟ್ರಾನ್ಸ್ಫರ್ ಟು ಲೆಸ್ಸರ್ ಸೈಡ್ ಮೈ ಡಿಯರ್ಸ್. ಟ್ರಾನ್ಸ್ಫರ್ ಟು ಲೆಸ್ಸರ್ ಸೈಡ್ ಮಾಡ್ಕೊಂಡಿದೀನಿ. ಟ್ರಾನ್ಸ್ಫರ್ ಟು ಲೆಸ್ಸರ್ ಸೈಡ್, ಲೆಸ್ಸರ್ ಸೈಡ್ ಗೆ ಟ್ರಾನ್ಸ್ಫರ್ ಮಾಡಿದೀನಿ. ಅಂದ್ರೆ ಕಡಿಮೆ ಯಾವ ಸೈಡ್ ಇರುತ್ತೋ ಆ ಸೈಡ್ ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದೀನಿ ಮೈ ಡಿಯರ್ ಸ್ಟೂಡೆಂಟ್ಸ್. ಟ್ರಾನ್ಸ್ಫರ್ ಮಾಡ್ಕೊಂಡಿದೀನಿ. 41,000 ನ ಕ್ರೆಡಿಟ್ ಸೈಡ್ ಗೆ ಟ್ರಾನ್ಸ್ಫರ್ ಮಾಡಿದೀನಿ. ಈ 41,000 ಅಲ್ಲಿ ಮೈ ಡಿಯರ್ಸ್, ಈ 41,000 ಅಲ್ಲಿ 5,000 10,000 6,000 ನ ಲೆಸ್ ಮಾಡಿ, ಮೈನಸ್ ಮಾಡಿ, ಡಿಡಕ್ಟ್ ಮಾಡಿ. 41,000 ಅಲ್ಲಿ 21,000 ನ ಲೆಸ್ ಮಾಡಿ. ಲೆಸ್ ಮಾಡಿದ್ರೆ ನಮ್ಗೆ 20,000 rupees ಬರುತ್ತೆ. ಎಷ್ಟು ಬರುತ್ತೆ? 20,000 rupees ಬರುತ್ತೆ. ಆ 20,000 ನಾವ್ ಏನಂತ ಕರಿತೀವಿ ಅಂದ್ರೆ ಮೈ ಡಿಯರ್ಸ್, ಪ್ರಾಫಿಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರಾಫಿಟ್ ಅಂತ ಕರಿತೀವಿ ಮೈ ಡಿಯರ್ಸ್. 20,000 ನ ಪ್ರಾಫಿಟ್ ಅಂತ ಕರಿತೀವಿ. ಸೊ ಪ್ರಾಫಿಟ್ ಅಂತ ಕರೆಯೋದ್ರಿಂದ ಪ್ರಾಫಿಟ್ ಬಂದ್ರೆ ಡೆಬಿಟ್ ಸೈಡ್ ಬರುತ್ತೆ. ಇನ್ ಕೇಸ್ ಹಾಗೆ ಕೇಳಿಸ್ಕೊಳ್ಳಿ, ಇನ್ ಕೇಸ್ ಡೆಬಿಟ್ ಸೈಡ್ ಜಾಸ್ತಿ ಇದ್ದು ಕ್ರೆಡಿಟ್ ಸೈಡ್ ಕಡಿಮೆ ಇದ್ರೆ ಲಾಸ್ ಬರುತ್ತೆ ಮೈ ಡಿಯರ್ಸ್. ಜ್ಞಾಪಕ ಇಟ್ಕೊಳ್ಳಿ, ಡೆಬಿಟ್ ಸೈಡ್ ಜಾಸ್ತಿ ಇದ್ದು ಕ್ರೆಡಿಟ್ ಸೈಡ್ ಕಡಿಮೆ ಇದ್ರೆ ಲಾಸ್ ಬರುತ್ತೆ. ಸೊ ಇಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಇರೋದ್ರಿಂದ ಡೆಬಿಟ್ ಸೈಡ್ ಕಡಿಮೆ ಇರೋದ್ರಿಂದ ಪ್ರಾಫಿಟ್ ಬಂದಿದೆ. ಎಷ್ಟು ಬ್ಯಾಲೆನ್ಸ್? 20,000. ಈಗ ಇದೆಲ್ಲ ಟೋಟಲ್ ಮಾಡಿದ್ರೆ 41,000 ಬರುತ್ತೆ ಮೈ ಡಿಯರ್ಸ್. ಆ 20,000 ಪ್ರಾಫಿಟ್. ಆ 20,000 ಪ್ರಾಫಿಟ್ ನ ಏನ್ ಮಾಡಬೇಕು? ಇಲ್ಲಿ ಇಂಡಿಕೇಟ್ ಮಾಡಿದೀನಿ ನೋಡಿ. ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇನ್ ದ ರೇಷಿಯೋ ಆಫ್ 3:2. ಕಾಣಿಸ್ತಿದೆ ಅನ್ಕೊಂಡಿದ್ದೀನಿ ಮೈ ಡಿಯರ್ಸ್. ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇನ್ ದ ರೇಷಿಯೋ ಆಫ್ 3:2. ಆ ಪ್ರಾಫಿಟ್ ನ ಅವ್ರ ಪ್ರಾಫಿಟ್ ಶೇರಿಂಗ್ ಅವರು ಡಿಸೈಡ್ ಮಾಡಿದ್ರಲ್ಲ, 3 shares ರಾಹುಲ್ಗೆ, 2 shares ರೋಹಿತ್ಗೆ ಅಂತ, ಅದನ್ನ ಶೇರ್ ಮಾಡಬೇಕು. ಇಲ್ಲಿ ಮಾಡಿದೀನಿ ನೋಡಿ. ರಾಹುಲ್ಗೆ 20,000 ಇಂಟು 3/5. 20,000 ಇಂಟು 3/5. ಈ 5 ಯಾವುದು ಅಂತ ಡೌಟ್ ಬರ್ಬೋದು ನಿಮ್ಗೆ. 3 + 2 ಟೋಟಲ್ 5 shares. 5 ಅಲ್ಲಿ 3 share ರಾಹುಲ್ಗೆ. ಎಷ್ಟು ಬರುತ್ತೆ? 12,000 rupees ಬರುತ್ತೆ ಮೈ ಡಿಯರ್ಸ್. 12,000 rupees ಬರುತ್ತೆ. 12,000 rupees ಬರುತ್ತೆ ಮೈ ಡಿಯರ್ಸ್. ದೆನ್ ರೋಹಿತ್ ಶೇರ್ ಮಾಡಿದ್ರೆ 20,000 ಇಂಟು 2/5. 20,000 ಇಂಟು 2/5. ಯಾಕೆ ಸರ್ ಇವು 2 ಬಂತು ಅಂದ್ರೆ, ರೋಹಿತ್ಗೆ 3 ಕೊಟ್ರೆ, ಅಲ್ಲ ರಾಹುಲ್ಗೆ 3 ಕೊಟ್ರೆ ರೋಹಿತ್ಗೆ 2, ಇವೆರಡೂ ಸೇರಿಸಿದ್ರೆ 5. ಸೊ ಹಾಗಾಗಿ ಅವ್ರಿಗೆ ಎಷ್ಟು ಬರುತ್ತೆ? 8,000 rupees ಬರುತ್ತೆ ಮೈ ಡಿಯರ್ಸ್. 8,000. ಇಷ್ಟು ಮಾಡಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಕ್ಲೋಸ್ ಮೈ ಡಿಯರ್ಸ್. 6 marks ಇರುತ್ತೆ ನಿಮ್ಮ ಎಕ್ಸಾಮಿನೇಷನ್ಗೆ. ಅಂಡ್ ವೆರಿ 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 ಇಂಪಾರ್ಟೆಂಟ್ ಅಂಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್. ಒಂದು ಜ್ಞಾಪಕ ಇಟ್ಕೊಳ್ಳಿ, ಕ್ರೆಡಿಟ್ ಸೈಡ್ ನೆಟ್ ಪ್ರಾಫಿಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎರಡೇ ಬರುತ್ತೆ. ಡೆಬಿಟ್ ಸೈಡ್ ಇನ್ನೂ 1-2-3 ಬರಬಹುದು. ಈ ಪ್ರಾಬ್ಲಮ್ ಅಲ್ಲಿ ಬಂದಿಲ್ಲ. ಇಲ್ಲಿ ಬಂದಿರೋದು 3: ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಕಮಿಷನ್, ಅಗೇನ್ ಸ್ಯಾಲರಿ. ಇಷ್ಟು ತಗೊಂಡಿದೀವಿ. ಪ್ರಾಫಿಟ್ 20,000 ಬಂದಿದೆ. ಅದನ್ನ ಡಿವೈಡ್ ಮಾಡಿದ್ರೆ 12,000 ರಾಹುಲ್ಗೆ ಹೋಗಿದೆ. ಸೊ ಅಗೇನ್ ರೋಹಿತ್ಗೆ 8,000 ಹೋಗಿದೆ. ಟೋಟಲ್ 20,000 ಆಗುತ್ತೆ. ಇಷ್ಟು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮೈ ಡಿಯರ್ಸ್. ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕ್ಲಾರಿಫೈ ಮಾಡ್ಕೋಬಹುದು, ಇಲ್ಲ ವಿಡಿಯೋ ಇನ್ನೊಂದ್ಸರಿ ನೋಡ್ಬೋದು ಮೈ ಡಿಯರ್ಸ್. ಆಸ್ ಯೂಶುವಲ್ ಇನ್ನೊಂದು ಪ್ರಾಬ್ಲಮ್ ನ ನಿಮ್ಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಏನು ಹೋಮ್ವರ್ಕ್ ಪ್ರಾಬ್ಲಮ್? ನೀವು ನನಗೆ ಇದನ್ನ ಈ ತರನೇ ಸಾಲ್ವ್ ಮಾಡಿ ಅರ್ಥ ಆಯ್ತಾ, ನನಗೆ ಕಳ್ಸಿಕೊಡ್ಬೇಕಾಗುತ್ತೆ. ಸಾಲ್ವ್ ಮಾಡಿ ಕಳ್ಸಿಕೊಡ್ಬೇಕಾಗುತ್ತೆ ನನಗೆ. ಪ್ರಾಬ್ಲಮ್ ನೋಡ್ಕೊಳ್ಳಿ. ಒಂದು ನಿಮಿಷ ಮೈ ಡಿಯರ್ಸ್.
ಪ್ರಾಬ್ಲಮ್ ಬರ್ಕೊಂಡು ನೀವು ಸಾಲ್ವ್ ಮಾಡಿ ನನಗೆ ಪ್ರಾಬ್ಲಮ್ ನ ಕಳಿಸ್ಬೇಕಾಗುತ್ತೆ, ಸೊಲ್ಯೂಷನ್ ಕಳಿಸ್ಬೇಕಾಗುತ್ತೆ. ನೋಡಿ ಮೈ ಡಿಯರ್ಸ್, ಆಕಾಶ್ ಅಂಡ್ ಭರತ್ ಆರ್ ಪಾರ್ಟ್ನರ್ಸ್ ಹ್ಯಾವಿಂಗ್ ಕ್ಯಾಪಿಟಲ್ಸ್ ಆಫ್ 80,000 60,000. ಅಲ್ಲಿ 60-40 ಇತ್ತು ಕ್ಯಾಪಿಟಲ್, ಇಲ್ಲಿ 80-60 ಕೊಟ್ಟಿದ್ದೀನಿ, ಅಷ್ಟೇ ಡಿಫ್ರೆನ್ಸ್. ಆಸ್ ಯೂಶುವಲ್ ಅದೇ ತರದ ಪ್ರಾಬ್ಲಮ್, ಅಮೌಂಟ್ಸ್ ಚೇಂಜ್ ಆಗುತ್ತೆ ಅಷ್ಟೇ, ಜ್ಞಾಪಕ ಇಟ್ಕೊಳ್ಳಿ, ಅದೇ ತರದ ಪ್ರಾಬ್ಲಮ್. ಆನ್ 1/1/2018 ರೆಸ್ಪೆಕ್ಟಿವ್ಲಿ ದೇ ಶೇರ್ಡ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:3. ಮೈ ಡಿಯರ್ಸ್, ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ 3:2 ಇತ್ತು, ಇದರಲ್ಲಿ 2:3 ಇದೆ. ಅಲ್ಲಿ ಫಸ್ಟ್ ಪರ್ಸನ್ ಗೆ 3, ಸೆಕೆಂಡ್ ಪರ್ಸನ್ ಗೆ 2 ಇತ್ತು, ಇಲ್ಲಿ ಫಸ್ಟ್ ಪರ್ಸನ್ ಗೆ 2, ಸೆಕೆಂಡ್ ಪರ್ಸನ್ ಗೆ 3 ಇದೆ, ಅಷ್ಟೇ ಡಿಫರೆನ್ಸ್. ಅಟ್ ದ ಎಂಡ್ ಆಫ್ ದ ಇಯರ್ ದೇರ್ ನೆಟ್ ಪ್ರಾಫಿಟ್ 50,000. ಅಲ್ಲಿ 40,000 ಕೊಟ್ಟಿದ್ದೆ, ಇಲ್ಲಿ 50,000 ಕೊಟ್ಟಿದ್ದೀನಿ ಮೈ ಡಿಯರ್ಸ್, ಅಷ್ಟೇ ಡಿಫರೆನ್ಸ್. 40,000 50, ಇಲ್ಲಿ 50, ಈಗ 50 ಹಾಕೋಬೇಕು ನೆಟ್ ಪ್ರಾಫಿಟ್ ನೀವು. ದೆನ್ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಅದೇ ತರದ್ದು ಕೊಟ್ಟಿದ್ದೀನಿ ಮೈ ಡಿಯರ್ಸ್, ಈಸಿಯಾಗಿ ನೀವು ಸಾಲ್ವ್ ಮಾಡ್ಲಿ ಅಂತ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಸೇಮ್ ಮಾಡಿ 5%, ಯಾವ್ದ್ರ ಮೇಲೆ 80,000 into 500, 60,000 into 500 ಮಾಡ್ಕೊಳ್ಳಿ. ಆಕಾಶ್ ಈಸ್ ಅಲೌಡ್ ಆನ್ಯುವಲ್ ಕಮಿಷನ್, ಆಕಾಶಸ್ ಕಮಿಷನ್ ಅಂತ 3,000 ಕೊಡಿ. ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಇಯರ್ 9,000 7,000 ಬೇಡ, ನಮ್ಮ ಪ್ರಾಬ್ಲಮ್ ಅಲ್ಲಿ ಬರೋಲ್ಲ. ಇಂಟ್ರೆಸ್ಟ್ ಆನ್ ಸೇಮ್ ಬೀಯಿಂಗ್ ಇದು ಬರುತ್ತೆ ಮೈ ಡಿಯರ್ಸ್, 1,200 1,800 ಬೈ ಕ್ರೆಡಿಟ್ ಸೈಡ್, ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಆಕಾಶ್ 1,200, ಭರತ್ 1,800, ಸೊ ಟೋಟಲ್ 3,000 rupees ಬರುತ್ತೆ, ಬರೀರಿ. ಭರತ್ಸ್ ಆನ್ಯುಯಲ್ ಸ್ಯಾಲರಿ, ಭರತ್ಸ್ ಆನ್ಯುಯಲ್ ಸ್ಯಾಲರಿ ಅಂತ 13,000 ತಗೊಳ್ಳಿ ಮೈ ಡಿಯರ್ಸ್, 13,000 ತಗೊಳ್ಳಿ. ಪ್ರಾಫಿಟ್ ಅಂತ ಒಂದಷ್ಟು ಬರುತ್ತೆ, ಆ ಪ್ರಾಫಿಟ್ ಏನ್ ಮಾಡಿ ನನಗೆ ಅದು ಪಾರ್ಟ್ನರ್ಸ್ ಗೆ ಶೇರ್ ಮಾಡಿ 2:3 ರೇಷಿಯೋದಲ್ಲಿ, 2:3 ರೇಷಿಯೋದಲ್ಲಿ ಸಾಲ್ವ್ ಮಾಡಿ, ನೀಟಾಗಿ ಲೈನ್ಸ್ ಡ್ರಾ ಮಾಡಿ, ಕಾಂಪ್ರಮೈಸ್ ಆಗಬಾರ್ದು, ಪೆನ್ಸಿಲ್ ಎಲ್ಲ ತಗೊಂಡು ಲೈನ್ಸ್ ಡ್ರಾ ಮಾಡಿ, ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಬರೀ ಸೊಲ್ಯೂಷನ್ ನನಗೆ ವಾಟ್ಸ್ಆಪ್ ಮಾಡಬೇಕಾಗುತ್ತೆ. ಆದಷ್ಟು ಬೇಗ ಮಾಡಬೇಕು. ನೀವು ಇದನ್ನ ವಾಟ್ಸ್ಆಪ್ ಮಾಡಿದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ನಾನು ಕ್ಯಾರಿ ಮಾಡ್ತೀನಿ. ಅಂಟಿಲ್ ಟೇಕ್ ಕೇರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಮನೆಯಲ್ಲಿರಿ, ಸುರಕ್ಷಿತವಾಗಿರಿ, ಮಾಸ್ಕ್ ಧರಿಸಿ, ಸ್ಯಾನಿಟೈಸರ್ ಉಪಯೋಗಿಸಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಆರೋಗ್ಯವಾಗಿರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್.